Second one, read the conversation and fill in the blanks with the correct if clause from the given alternatives. So here, if clause is used to indicate the missed opportunity or the past thing which should have already happened or which had already happened. Okay. So to indicate the missed opportunity or the past things already happened, okay, or which should not have happened. Like that, we have to indicate those things. We have to use if clause. if clause ಅಂತಂದ್ರೆ ಏನು ಮಕ್ಕಳೇ, ಮೊದಲೇ ಆಗಿರುವಂತಹ ಘಟನೆಗಳನ್ನ ಇಂಡಿಕೇಟ್ ಮಾಡೋದಿಕ್ಕೆ ಅಥವಾ ಯಾವ್ದಾದ್ರು ಒಂದು ಅವಕಾಶ ಮಿಸ್ ಆಗಿರೋದನ್ನ ಹೇಳೋದಿಕ್ಕೆ ನಾವಿಲ್ಲಿ ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಬೇಗ ಹೋಗಿದ್ದಿದ್ರೆ ಬಸ್ ಸಿಗ್ತಾ ಇತ್ತು, ಇದು ಮಿಸ್ಡ್ ಅಪಾರ್ಚುನಿಟಿ. ಅದೇ ರೀತಿ ಮೊದಲೇ ಆಗಿರುವಂತದ್ದು, ಅದನ್ನ ಬದಲಾಯಿಸೋದಿಕ್ಕಾಗೋದಿಲ್ಲ ಅಲ್ವಾ. ಸೊ ಈ ತರ ಮಿಸ್ಡ್ ಅಪಾರ್ಚುನಿಟಿ ಆರ್ ಆಲ್ರೆಡಿ ನಡೆದಂತ ಇನ್ಸಿಡೆಂಟ್ ಘಟನೆಗಳನ್ನ ಹೇಳೋದಿಕ್ಕೆ ನಾವು ಇಫ್ ಕ್ಲಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹಿಯರ್ ವಿ ವಿಲ್ ಲುಕ್ ಇನ್ ಟು ದ ಕ್ವಶನ್. ಹಿಯರ್ ದ ಕಾನ್ವರ್ಸೇಷನ್ ಇಸ್ ಬಿಟ್ವೀನ್ ಸುಮನ್ and Tejas. Suman, you look sad. Why are you worried, Tejas? ಸುಮನ್ ತೇಜಸ್ ನ ಕೇಳ್ತಾ ಇರೋದು, ಯು ಲುಕ್ ಸ್ಯಾಡ್, ನೀನ್ ತುಂಬಾ ದುಃಖಿತನಾಗಿ ಕಾಣಿಸ್ತಾ ಇದೀಯಾ. ವೈ ಆರ್ ಯು ವರಿಡ್, ಯಾಕೆ ನೀವು ಚಿಂತೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಈಗ ತೇಜಸ್ ಹೇಳ್ತಾ ಇರೋದು, ಐ ಡಿಂಟ್ ಗೆಟ್ ಅ ಸೀಟ್, ನನಗೆ ಸೀಟ್ ಸಿಕ್ಕಿಲ್ಲ ಬಸ್ಸಲ್ಲಿ. ಸಾರಿ, ನಂಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ. ಓಕೆ, ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ಡ್ಯಾಶ್ ಗಾಟ್ ದ ಸೀಟ್ ಇನ್ ದ ಯೂನಿವರ್ಸಿಟಿ. ನೋಡಿ, ಇಲ್ಲಿ ಹೇಳ್ತಾ ಇರೋದು ಯೂನಿವರ್ಸಿಟಿ ಸೀಟ್ ಸಿಕ್ಕಿಲ್ಲ ಅಂತ. ಓಕೆ, ಐ ಡಿಂಟ್ ಗೆಟ್ ಅ ಸೀಟ್ ಇನ್ ದ ಯೂನಿವರ್ಸಿಟಿ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಐ ಡ್ಯಾಶ್ ಗಾಟ್ ದ ಸೀಟ್. ಮಿಸ್ಡ್ ಅಪಾರ್ಚುನಿಟಿ, isn't it? If Tejas had worked hard, he dash got the seat. ಸಿಗ್ತಾ ಇತ್ತು ನನಗೆ ಸೀಟ್, ಕಷ್ಟಪಟ್ಟು ಓದಿದ್ರೆ ಅಲ್ವಾ. The choices given here, options are A would have, B would not have, C would not have, C would not, D would. So ಇಲ್ಲಿ ಏನ್ ಬರ್ಬೇಕು ಮಕ್ಕಳೇ, if I had worked hard I would have got the seat. Since had is there, you have to use would have ಅಲ್ವಾ. ಐ ವುಡ್ ಹ್ಯಾವ್ ಗಾಟ್ ದ ಸೀಟ್, ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನನಗೆ ಸೀಟ್ ಸಿಗ್ತಾ ಇತ್ತು. ಆಪ್ಷನ್ ಎ ವುಡ್ ಹ್ಯಾವ್ ಇಸ್ ದ ಕರೆಕ್ಟ್ ಆನ್ಸರ್. Second one, this is conversation between Suma and Sujata. Suma is asking, hello Sujata, you are a bit down today. ತುಂಬಾ ಬೇಜಾರಲ್ಲಿದೆ. ಬಿಟ್ ಡೌನ್ ಮೀನ್ಸ್ ಸೇಮ್, ನಾಟ್ ಇನ್ ಅ ಗುಡ್ ಮೂಡ್. ಓಕೆ, ಸುಜಾತ, ಎಸ್ ಸುಮಾ, ವಿ ಹ್ಯಾವ್ ಲಾಸ್ಟ್ ದ ಕ್ರಿಕೆಟ್ ಮ್ಯಾಚ್ ಬೈ ಜಸ್ಟ್ 2 runs. 2 ರನ್ ಇಂದ ನಾವು ಕ್ರಿಕೆಟ್ ಮ್ಯಾಚ್ ಅನ್ನ ಸೋತಿದ್ದೀವಿ. Again, Suma tells, if your team had selected one more fast bowler ನ ಸೆಲೆಕ್ಟ್ ಮಾಡಿದ್ರೆ your team dash won the match. ಅಂದ್ರೆ ಆಲ್ರೆಡಿ ಆಗಿರುವಂತದ್ದು ಮಿಸ್ಡ್ ಅಪಾರ್ಚುನಿಟಿ ಎರಡನ್ನು ಇಂಡಿಕೇಟ್ ಮಾಡುತ್ತೆ ಅಲ್ವಾ ಮಕ್ಕಳೇ. ಸೊ ಆ ಟೀಮ್ ಅಲ್ಲಿ ಒಂದು ಫಾಸ್ಟ್ ಬೌಲರ್ ಇದ್ದಿದ್ರೆ ಮ್ಯಾಚ್ ಗೆಲ್ತಾ ಇತ್ತು ಅನ್ನೋದನ್ನ ಆಕೆ ಹೇಳ್ತಾ ಇದ್ದಾಳೆ. ಸೊ ವಿಲ್ ಸಿ ದ ಆಪ್ಷನ್ಸ್ ನಾವು. ಎ ವಿಲ್ ಹ್ಯಾವ್, ಬಿ ಶಲ್ ಹ್ಯಾವ್, ಸಿ ವುಡ್ ನಾಟ್ ಹ್ಯಾವ್, ಡಿ ವುಡ್ ಹ್ಯಾವ್. ಸೊ ದ ಕರೆಕ್ಟ್ ಆನ್ಸರ್ ಶುಡ್ ಬಿ ಡಿ ವುಡ್ ಹ್ಯಾವ್. ಯುವರ್ ಟೀಮ್ ವುಡ್ ಹ್ಯಾವ್ ವಾನ್ ದ ಮ್ಯಾಚ್. ಓಕೆ,